ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT ನೀಟ್ ಅಪ್ಡೇಟ್ಗೆ ಸ್ವಾಗತ. ಜಸ್ಟ್ ಒಂದು ಅಪ್ಡೇಟ್ ಬಂತು. ಇದೇನೆಂದರೆ ಈಗ ಫಸ್ಟ್ ರೌಂಡ್ ರಿಸಲ್ಟು ಆಲ್ರೆಡಿ ಬಿಟ್ಟಿದ್ದಾರೆ. ಇನ್ನು ಮೇನ್ ರಿಸಲ್ಟ್ ಬರಬೇಕು, ಬಿಡ್ತಾರೆ, ವೇಟ್ ಮಾಡಿ. ಈಗ ನೆಕ್ಸ್ಟ್ ರಿಸಲ್ಟ್ ಬಂದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಚಾಯ್ಸ್ ಎಂಟ್ರಿ ಯಾವ ರೀತಿ ಮಾಡಬೇಕು ಮತ್ತು ಯಾವ ಲಾಸ್ಟ್ ಡೇಟ್ ಅಂತ ಸಪ್ರೇಟ್ ಕೊಟ್ಟಿದ್ದಾರೆ. ಡೀಟೇಲಾಗಿ ಹೇಳ್ತೀನಿ, ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್. ಇಂಜಿನಿಯರಿಂಗ್ ಸೀಟ್ಸ್ಗೆ ನಿಮ್ದೇನಾದ್ರು ಸಿಕ್ಕಿತ್ತಂದರೆ ಅದಕ್ಕೆ ಚಾಯ್ಸ್ ಎಂಟ್ರಿ ಇವತ್ತು ಮಧ್ಯಾಹ್ನ 2ರಿಂದ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಐ ಥಿಂಕ್ 8 ಇರುತ್ತೆ. ಸೊ ನೀವು ಇನ್ ಕೇಸ್ ಏನೋ ಚಾಯ್ಸ್ 1 ಇಲ್ಲಿ ಚಾಯ್ಸ್ ಎಂಟ್ರಿ ಅಂದರೆ ಇಲ್ಲಿ 1 2 3 4 5 6 ನೀವು ಸ್ಟಾರ್ಟ್ ಮಾಡ್ಬೋದು ಇವತ್ತಿಂದ ಹಾಕೋಕ್ಕೆ. ಲಾಸ್ಟ್ ಡೇಟು ರಿಂದ ಅಂತ ಹೇಳಿದರೆ ಐ ಥಿಂಕ್ 8th ಲಾಸ್ಟ್ ಡೇಟ್ ಇರ್ಬೋದು. ಓಕೆ, ಇನ್ ಕೇಸ್ ನಿಮ್ಮ ಚಾಯ್ಸ್ 1 ಅಂದರೆ ನಿಮ್ಗೆ ಅದೇ ಕಾಲೇಜ್ ಬೇಕು, ನಾವು ಪೇಮೆಂಟ್ ಮಾಡ್ಕೊಂಡು ಅಡ್ಮಿಷನ್ ತೊಗೋತಾರೆ ಅಂದರೆ ಚಾಯ್ಸ್ 1 ಮಾಡಿದವರು ನಿಮ್ಮದು ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ 8th ತನಕ ಟೈಮ್ ಇದೆ ನಿಮಗೆ. 8thವರೆಗೆ ನೀವು ಏನು ಮಾಡ್ಬೋದು ಅಂದರೆ ಕಾಲೇಜಿಗೆ ಹೋಗಿ ಪೇಮೆಂಟ್ ಮಾಡ್ಕೊಂಡು ಫಸ್ಟು ವಿದಿನ್ ನಿಮಗೆ 1 ಡೇಸಲ್ಲಿ ಪೇಮೆಂಟ್ ಆದ ತಕ್ಷಣ ನೀವು ಆನ್ಲೈನ್ ಮಾಡ್ಬೋದು, ಅವರು ಆಫ್ಲೈನ್ ಮಾಡ್ಬೋದು. ಪೇಮೆಂಟ್ ಆದ ತಕ್ಷಣ ವಿದಿನ್ 1 ಡೇಸಲ್ಲಿ ನಿಮಗೆ ಏನು ಬರುತ್ತೆ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ, ಅಂದರೆ ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ, ಅಂದರೆ ಅಡ್ಮಿಷನ್ ಆರ್ಡರ್ ಬರುತ್ತೆ. ಅಡ್ಮಿಷನ್ ಆರ್ಡರ್ ಸ್ಲಿಪ್ ಅಂತ ಬರುತ್ತೆ. ಅದು ಅಲ್ಲೇ ಡೌನ್ ಮಾಡ್ಕೋಬೇಕು, ಸೇಮ್ ಆಪ್ಷನ್ ಲಿಂಕ್ ಅಲ್ಲ, ಅಲ್ಲೇ. ಸೊ ಈ ಲಿಂಕ್ ಬಿಡ್ತಾ ಇದ್ದದ್ದು ವೇಟ್ ಮಾಡಿ, ಬಿಟ್ಟ ತಕ್ಷಣ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಅದು ಆದಮೇಲೆ ನಿಮಗೆ ಕಾಲೇಜಿಗೆ ರಿಪೋರ್ಟ್ ಮಾಡ್ಕೊಳ್ಳೋದು ಚಾಯ್ಸ್ 1 ನಿಮಗೆ ಲಾಸ್ಟು 9th ಆಗಸ್ಟ್ ಒಳಗಡೆ ನೀವು ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಕಂಪ್ಲೀಟು ನೀವು 9th ಒಳಗಡೆ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಯಾರು ಚಾಯ್ಸ್ 1 ಮಾಡ್ತಾರೋ ಅವ್ರು ಮಾತ್ರ. ಓಕೆ, ಸೊ ಚಾಯ್ಸ್ 1 ಅಂದರೆ ಏನು, ನಂಗೆ ಅದೇ ಕಾಲೇಜ್ ಬೇಕು, ನಾನು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಲ್ಲ, ನಾನು ಆ ಕಾಲೇಜ್ಗೆ ಪೇಮೆಂಟ್ ಮಾಡಿಕೊಂಡು ಅಡ್ಮಿಷನ್ ತೊಗೋತೀನಿ ಅಂತ ಅರ್ಥ. ಓಕೆ, ನೆಕ್ಸ್ಟು ನಿಮ್ಮದು ಅಗ್ರಿಕಲ್ಚರು, ಫಾರ್ಮ್ ಡಿ ಮತ್ತು ವೆಟರ್ನರಿ ಇತ್ತಂದರೆ ನಿಮಗೆ 4 ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 4th ಆಗಸ್ಟ್ ಮಾರ್ನಿಂಗು 11 o'clock ಸ್ಟಾರ್ಟ್ ಆಗಿ ನೆಕ್ಸ್ಟು ಪೇಮೆಂಟ್ ಮಾಡೋದು ನಿಮಗೆ, ನೀವು ಇನ್ ಕೇಸ್ ಚಾಯ್ಸ್ 1 ಏನು ಸೆಲೆಕ್ಟ್ ಮಾಡ್ಬೋದು. ಚಾಯ್ಸ್ 2 ಅಂದರೆ ಪೇಮೆಂಟ್ ಮಾಡೋಂಗಿಲ್ಲ, ಆಯಿತಾ. ಇಲ್ಲಿ ಯಾವುದು ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡು ಅಥವಾ ಚಾಯ್ಸ್ 3 ಮಾಡ್ಕೊಂಡ್ರೆ ಏನು ಪೇಮೆಂಟ್ ಮಾಡೋಂಗಿಲ್ಲ. ಚಾಯ್ಸ್ 2 ಅಂದರೆ ಹೋಲ್ಡ್ ಮಾಡಿಕೊಂಡು ನೀವು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅರ್ಥ. ಸೊ ನೀವು ಅಬೋ ಕಾಲೇಜ್ ಇರುತ್ತೆ, ಬಿಲೋ ಕಾಲೇಜ್ ಡಿಲೀಟ್ ಆಗುತ್ತೆ. ಅದು ನಿಮ್ಗೆ ಆಲ್ರೆಡಿ ಗೊತ್ತು. ಚಾಯ್ಸ್ 3 ಅಂದರೆ ಈ ಸಿಕ್ಕಿರೋ ಕಾಲೇಜ್ ಬಿಟ್ಬಿಟ್ಟು ರಿಮೈನಿಂಗ್ ಕಾಲೇಜ್ ಎಲ್ಲ ಇರುತ್ತೆ. ಸೊ ಚಾಯ್ಸ್ 2 ಚಾಯ್ಸ್ 3 ಮಾಡಿದ್ರೆ ಏನು ಪೇಮೆಂಟ್ ಮಾಡೋಂಗಿಲ್ಲ. ಚಾಯ್ಸ್ 1 ಮಾಡಿದವ್ರು ಮಾತ್ರ ನಿಮಗೆ ಸೇಮ್ ಟೈಮ್ ಕೊಟ್ಟಿದ್ದಾರೆ ಇಲ್ಲಿ 8 ತನಕ. ಸೊ 9th ಒಳಗಡೆ ನೀವು ಪೇಮೆಂಟ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಯೋಗ, ನ್ಯಾಚುರೋಪತಿ, BPT ಮತ್ತು ಅಲೈಡ್ ಸೈನ್ಸು, ಆರ್ಕಿಟೆಕ್ಚರ್ ಎಲ್ಲ ತೊಗೊತಿದ್ದಾರೆ. 5th ಆಗಸ್ಟಿಂದ ಹಿಡಿದು ಸೇಮ್ ಟೈಮಿಂಗ್ ಕೊಟ್ಟಿದ್ದಾರೆ. 11th ಆಗಸ್ಟ್ ತನಕ ಟೈಮ್ ಕೊಟ್ಟಿದ್ದಾರೆ ನಿಮ್ಮ ಚಾಯ್ಸ್ 1 ಮಾಡಿದವ್ರಿಗೆ ಪೇಮೆಂಟ್ ಮಾಡೋಕ್ಕೆ. ರಿಮೈನಿಂಗ್ದರಂತೂ ಸ್ಟಾರ್ಟ್ ಮಾಡ್ತಾರೆ 5th ನೀವು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಅವಾಗ ಚಾಯ್ಸ್ ಮಾಡ್ಕೋಬೇಕಾಗತ್ತೆ. ಲಾಸ್ಟ್ ಡೇಟ್ ನಿಮಗೆ 12th, ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ಕಾಲೇಜ್ ಹೋಗ್ತಿರ್ತಲ್ಲ ಅವರಿಗೆ ಲಾಸ್ಟು 12th ಆಗಸ್ಟ್ ಲಾಸ್ಟ್ ಡೇಟ್ ಇರುತ್ತೆ. BSc ನರ್ಸಿಂಗು 6th ಸ್ಟಾರ್ಟ್ ಆಗ್ತಾಯಿದೆ ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಅಲ್ಲಿ ನೀವು ಚಾಯ್ಸ್ 1 2 3 4 ಇರುತ್ತಲ್ಲ, ಇನ್ ಕೇಸ್ ಚಾಯ್ಸ್ 1 ಮಾಡಿದ್ರೆ 6th ಸ್ಟಾರ್ಟ್ ಆಗಿ ಪೇಮೆಂಟ್ ಮಾಡ್ಕೊಳ್ಳೋಕ್ಕೆ, ಮತ್ತು ನಿಮ್ಮದು ಕನ್ಫರ್ಮೇಷನ್ ಸ್ಲಿಪ್ಪು ಡೌನ್ ಮಾಡ್ಕೊಳ್ಳೋಕ್ಕೆ 11th ತನಕ ಟೈಮ್ ಇರುತ್ತೆ. ಆಮೇಲೆ 12th ಒಳಗಡೆ ಕಾಲೇಜ್ ಹೋಗಿ ನೀವು ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟು ಮೆಡಿಕಲ್ಲು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗ್ತಾ ಇರೋದು 7th ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ 11th. ಸೊ ಇನ್ನೂ 5 days ವೇಟ್ ಮಾಡಬೇಕು ನೀವು. ಅದಾದಮೇಲೆ ಚಾಯ್ಸ್ 1 ಏನಾದ್ರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು 7th ಸ್ಟಾರ್ಟ್ ಮಾಡಿಬಿಟ್ಟು ಅದೇ ದಿನದಿಂದ ನೀವು ಪೇಮೆಂಟ್ ಮಾಡಿಕೊಂಡು 11th ಒಳಗಡೆ ಪೇಮೆಂಟ್ ಮಾಡ್ಕೋಬೋದು. ಅದಾದಮೇಲೆ ಕಾಲೇಜ್ಗೆ 12th ಒಳಗಡೆ ನೀವು ಕಾಲೇಜ್ ಹೋಗಿ ರೀಚ್ ಆಗಬೇಕಾಗುತ್ತೆ. ಸೊ 12th ನೀವು ಚಾಯ್ಸ್ 1 ಯಾರು ತೊಗೊಂಡಿರ್ತಾರೆ ಅವರು ಚಾಯ್ಸ್ 2 ಹೋಲ್ಡ್ ಮಾಡಿದರೆ ನೀವು ಏನು ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಾಗಿಲ್ಲ. ಓನ್ಲಿ ಚಾಯ್ಸ್ 1 ಮಾತ್ರ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಅಪ್ಡೇಟ್ ಆಗಿತ್ತು. ಸೊ ಡಿಪೆಂಡ್ಸ್ ಟೈಮ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಎಟ್ ಎ ಟೈಮ್ ಕೊಟ್ಟಿದ್ದಾರೆ, ಬೇರೆ ಕೊಟ್ಟಿದ್ದಾರೆ ನೋಡಿ. ಇಂಜಿನಿಯರಿಂಗ್ ಸಪ್ರೇಟ್ ಕೊಟ್ಟಿದ್ದಾರೆ, ಅಗ್ರಿಕಲ್ಚರ್ ವೆಟರ್ನರಿ ಸಪ್ರೇಟಾಗಿ ಕೊಟ್ಟಿದ್ದಾರೆ, ಚಾಯ್ಸ್ ಮಾಡೋಕ್ಕೆ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಓಕೆ, ಸೊ ಲಿಂಕು ವೆಬ್ಸೈಟಲ್ಲಿ ಬಿಡ್ತಾರೆ, ವೇಟ್ ಮಾಡಿ. ಸೊ ಇದೇ ರೀತಿ ಕ್ವಿಕ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.